ಈಗಾಗಲೇ ಸರ್ಕಾರವನ್ನು ಮತ್ತು ಪೊಲೀಸ್ ವರಿಷ್ಠರನ್ನ ಕೇಳಿದ್ದೇವೆ. ನಾವಿಲ್ಲಿ ಫ್ರೀಡಮ್ ಪಾರ್ಕಿಗೆ ಬರೋರಿಗೂ ಕೂಡ ಅವಕಾಶ ಕೊಡಿ ಅಂತ. ಏನು ಅವ್ರು ನಿಯಮ ಮಾಡಿದ್ದಾರೆ, ಕೋರ್ಟ್ ಆದೇಶ ಏನಿದೆ ಅದ್ರ ಪ್ರಕಾರ ನಮಗೆ ಅನ್ವಯ ಆಗ್ತದೆ ಎಲ್ಲರಿಗೂ ಅಂತಕ್ಕಂಥದ್ದು. ಈಗ ನಾವು ಸದ್ಯಕ್ಕೆ ಕಾಲ್ ಮಾಡಿದ್ದೇವೆ. ಹಿಂದೆ ಮೊನ್ನೆ ಲಾಸ್ಟ್ ವೀಕು BJP ಅವರು ಈಗ ಒಂದು 10 ದಿವಸದಿಂದ ಮಾಡಿದರು. ಅವರು ಮಾಡಿ ಫ್ರೀಡಮ್ ಪಾರ್ಕಲ್ಲಿ ಅವರು ಕೂಡ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಘೋಷಣೆ ಮಾಡಿದರು. ನಾವು ಮಾಡಿದ್ವಿ. ಅಕಾಲಿಕವಾಗಿ ಶ್ರೀಮತಿ ಚೆನ್ನಮ್ಮನವ್ರ ನಿಧನದಿಂದ ಸ್ವಲ್ಪ ನಮ್ಮದು ಮುಂದೂಡಲಾಯಿತು. ಈಗ ಅದನ್ನು ಪ್ರಾರಂಭ ಮಾಡಿದ್ವಿ. ಇದ್ರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನೇನು ಬರ ಪರಿಸ್ಥಿತಿ, ಅತಿವೃಷ್ಟಿ ಅನಾವೃಷ್ಟಿ ಎರಡನ್ನೂ ಕೂಡ ಮತ್ತೆ ಪ್ರಾರಂಭ ಮಾಡ್ಕೊಂಡು ನಾವು ಅದನ್ನು ಮುಂದುವರಿಸ್ಕೊಂಡು ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ನಾವು ಮುಂದಾಗ್ತೇವೆ. ಸಚಿವರ ಒಂದು ಪ್ರಮಾಣ ವಚನ ಆಗಿ 3-4 ದಿನಗಳಾದರೂ ಕೂಡ ಇನ್ನೂ ಖಾತೆಗಳನ್ನು ಹಂಚಿಕೆ ಆಗಿಲ್ಲ. 13ರಿಂದ ಅಧಿವೇಶನ ನಡೀತಾ ಇದೆ. ಇದರ ನಡುವೆ ಹೊರಟ್ಟಿಯವರ ರಾಜೀನಾಮೆ ಕೊಡಿ ಅಂತ ಸ್ವತಃ CM ಅವರು ಇದು ಮಾಡಿದ್ದಾರೆ. ಈಗ ಏನಾಗಿದೆ ಇದರಲ್ಲಿ ಈ ಜಂಜಾಟ ನಾವು ನೋಡ್ತಾನೆ ಇದ್ದೇವೆ. 2 ತಿಂಗಳುಗಳ ಕಾಲ ತೊಗೊಂಡ್ರು ಇವರು ಮಂತ್ರಿಗೆ ವಿಸ್ತರಣೆ ಮಾಡಲಿಕ್ಕೆ. ಮೊದಲನೇ ಹಂತದಲ್ಲಿ ಮಾಡಿದಂಥದ್ದು ಪೂರ್ಣ ಪ್ರಮಾಣದ ಒಂದು ಕ್ಯಾಬಿನೆಟನ್ನು ಮಾಡ್ಕೊಳ್ಳಿಕ್ಕೆ 2 ತಿಂಗಳು ಕಾಲಾವಕಾಶ ತೊಗೊಂಡ್ರು. ಏನಕ್ಕೆ ತೊಗೊಂಡ್ರು ಅನ್ನೋದು ಹೂವು ಇಡೀ ರಾಜ್ಯದಲ್ಲಿ ಅದು ಗುಸು ನಡೀತಾ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಗುಮಾನಿಗಳು ಬರ್ತಾಯಿದ್ದಾವೆ. ಆ ನಿಟ್ಟಿನಲ್ಲಿ ಈಗ ಖಾತೆಗೂ ಕೂಡ ಆ ಥರದ್ದು ಏನಾರು ಗುಸು ನಡೀತಾ ಇದೆಯೋ ಅಂತ ಅನುಮಾನ ನಮಗೂ ಕೂಡ ಆಗ್ತಾಯಿದೆ. ಆದ್ದರಿಂದ ಇದನ್ನು ಶೀಘ್ರವಾಗಿ ಖಾತೆಗಳು ಹಂಚಿ ಆಯಾ ಇಲಾಖೆಯ ಮಂತ್ರಿಗಳು ಕಾರ್ಯೋನ್ಮುಖವಾಗಿ ರಾಜ್ಯದ ಎಲ್ಲ ಭಾಗದಲ್ಲೂ ಇರತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಮುಂದಾಗಬೇಕು ಅನ್ನೋದು ಒತ್ತಾಯ ಒಂದು ಕಡೆ ಇದೆ. ಇವತ್ತು ವಿಪರ್ಯಾಸ ಈ ಕ್ಯಾಬಿನೆಟಲ್ಲಿ ಏನಂದರೆ, ಏನು ಸುಮಾರು 50-60 ವರ್ಷಗಳಿಂದ ಕಾಂಗ್ರೆಸ್ಸಲ್ಲೇ ಇದ್ದಂಥವ್ರು ಬೇರೆ ಪಕ್ಷದಿಂದ ಬಂದಂಥವ್ರು ಅವ್ರನ್ನ ಸಮಾಧಾನ ಮಾಡೋಕ್ಕೆ ಹೋಗುವಂಥ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ ಅಂದರೆ ವಿಪರ್ಯಾಸ. ಜಯಚಂದ್ರ ಅವ್ರ ಮನೆಗೆ ನಮ್ಮ ಪಕ್ಷದಲ್ಲಿದ್ದಂಥ ಮುಖಂಡರುಗಳು ಹೋಗಿ ಅವ್ರನ್ನ ಕಾಂಗ್ರೆಸ್ನವ್ರನ್ನ ಇಲ್ಲ ನಿಮ್ಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಕ್ಕೆ ಹೊರಟಿದ್ದಾರೆ ಅಂದರೆ ಇದು ಯಾವ ರೀತಿ ಅಂತ ಗೊತ್ತಿಲ್ಲ. ಇದಕ್ಕೆ ಕಾಂಗ್ರೆಸ್ನ ವರಿಷ್ಠರೋ ಇಲ್ಲ ಮುಖ್ಯಮಂತ್ರಿಗಳು ಹೇಳಿದರೆ ಸರಿ, ಅವರು ಅದಕ್ಕೆ ಮನ್ನಣೆ ಕೊಡ್ತಿದ್ರೇನೋ. ಜಯಚಂದ್ರ ಅವ್ರ ಮನೆಗಾಗಲಿ, ಕೃಷ್ಣಪ್ಪ ಅವ್ರ ಮನೆಗಾಗಲಿ, ಅಲ್ಲಿ ಯಾರು ವಲಸೆ ಬಂದಂಥವ್ರ ಕೈಲಿ ಮನೆಯವರು ಇಳಿಸ್ಕೊಳ್ಳೋಂಥ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ ಅಂದರೆ ನೀವು ಯೋಚನೆ ಮಾಡಬೇಕಾಗ್ತದೆ. ಗುಬ್ಬಿ ಶ್ರೀನಿವಾಸ್ ಅವರು ಸಚಿವ ಸ್ಥಾನ ತಪ್ಪಿದ ಮೇಲೆ ಒಂದು ಮಾತನ್ನು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಕಾಲದಲ್ಲಿ ಅವರು ನನ್ನ ಫೋನ್ ಮಾಡಿ ಕರೆದು ಮಂತ್ರಿ ಸ್ಥಾನವನ್ನು ಸತ್ಯ ಅದು ನೆನಪು ಮಾಡ್ಕೊಳ್ತೀವಿ. ಇದ್ರ ಬಗ್ಗೆ ಯಾವಾಗ ಪೆಟ್ಟಾಗ್ತದೋ ಆವಾಗಲೇ ಗೊತ್ತಾಗೋದು ಎಲ್ಲಿ ನಮಗೆ ಗೌರವ ಇತ್ತು ಅಂತಕ್ಕಂಥದ್ದು, ಎಲ್ಲಿ ನೋವಾದಾಗ ಏನು ಅನ್ಕೋತೀವಿ, ಬೇರೆ ವಿಶಾಲ ಅಂತ ನಾವು ಭಾವಿಸ್ಕೋತೀವಿ. ಇರ್ತಕ್ಕಂಥ ಕಡೆಯಲ್ಲೇ ನಾವು ಹೋರಾಟ ಮಾಡಿ ಅಲ್ಲಿ ನಾವು ಬೆಳೀತಕ್ಕಂಥದ್ದು ವಾಸ್ತವ, ಮತ್ತು ಅದು ನಮ್ಗೆ ಅನುಕೂಲತೆ ಆಗ್ತದೆ. ಅದನ್ನು ಬಿಟ್ಟು ನಾವು ಬೇರೆ ಕಡೆ ಇಲ್ಲ ನನಗೆ ಸಿಗ್ತದೆ ಅಂತ ಹೋದರೆ ಈ ಥರ ಪರಿಸ್ಥಿತಿಗಳು ಎದುರಾದಾಗ ಆ ನೋವು ಆವಾಗ ಅರ್ಥ ಆಗ್ತದೆ. ಅದು ಇವತ್ತು ಸನ್ಮಾನ್ಯ ಗುಬ್ಬಿ ಶಾಸಕರಾದಂಥ ಶ್ರೀನಿವಾಸ್ ಅವರಿಗೆ ಹಾಗೆ ಅನುಭವ ಆಗಿದೆ ಅಂತ ನಾನು ಭಾವಿಸ್ಕೊತೇನೆ. ನೋಡೋಣ. ಏಕೆಂದರೆ ಒಂದು ನಿಮ್ಮೆಲ್ಲರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ, ಮಾಧ್ಯಮದ ಮುಖಾಂತರ ರಾಜ್ಯದ ಎಲ್ಲ ರಾಜಕಾರಣಿಗಳಿಗೂ ರಾಜಕಾರಣದಲ್ಲಿ ಬೆಳೀಲಿಕ್ಕೆ ಜನತಾದಳ ಒಂದು ಕಾರ್ಖಾನೆ ಇದ್ದಂಗೆ. ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ತಯಾರು ಮಾಡಿ ಅಲ್ಲಿ ಮಾಡ್ತಕ್ಕಂಥದ್ದು ದೇವೇಗೌಡರ ಗಡಿನಲ್ಲಿ ಮೊದಲಿಂದನೂ ಕೂಡ ನೋಡಿದ್ದೇವೆ. ಇವತ್ತಿರ್ತಕ್ಕಂಥ ಕಾಂಗ್ರೆಸ್ ಆಡಳಿತದಲ್ಲಿರ್ತಕ್ಕಂಥ ಹಲವಾರು ಜನ ಶಾಸಕರು, ಮಂತ್ರಿಗಳಿರ್ಬೋದು, BJPಲೂ ಹಲವಾರು ಜನ ಇರ್ಬೋದು, JDS ಅಲ್ಲಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಗರಡಿನಲ್ಲೇ ಪಳಗಿ ಹೋದಂಥವ್ರು. ಬಟ್ ಬೇರೆ ಬೇರೆ ಕಡೆ ಸೇವೆ ಮಾಡ್ತಾಯಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಏನಾಗ್ತದೆ, ಈಗಿನ ರಾಜಕಾರಣದಲ್ಲಿ ಯಾರಿಗೂ ಕೂಡ ತಾಳ್ಮೆ ಇಲ್ಲ. ತಾಳ್ಮೆ ಇಲ್ಲದೆ ಇರ್ತಕ್ಕಂಥದ್ದು ಈ ಪರಿಸ್ಥಿತಿಗೆ ಅವರೆಲ್ಲ ಬಂದಿರತಕ್ಕಂಥದ್ದು ನಾವೆಲ್ಲ ಕಣ್ಣಾರೆ ಕಾಣಬೇಕಾಗ್ತದೆ. ಖಂಡಿತ ಮುಂದಿನ ದಿನಗಳಲ್ಲಿ ಬರ್ಬೋದು. ಬಂದರೆ ಅದನ್ನು ನೋಡಿಕೊಂಡು ಅಲ್ಲಿಯ ತಳ ಹಂತದಲ್ಲಿ ಅಲ್ಲಿಯ ಕ್ಷೇತ್ರದ ವಾತಾವರಣ ನೋಡಿಕೊಂಡು ಅದೆಲ್ಲ ಪರಿಸ್ಥಿತಿ ತೀರ್ಮಾನ. ಇದು ರಾಜಕೀಯ ನಿಂತ ನೀರಲ್ಲ. ಇದು ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯ ನಿಂತ ನೀರಲ್ಲ. ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ ರಾಜಕಾರಣದಲ್ಲಿ. ಹಾಗಾಗಿ ಖಂಡಿತ ಬದಲಾವಣೆಗಳಾಗ್ತಾ ಇರುತ್ತೆ. ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲಿ ಸಾಂದರ್ಭಿಕವಾಗಿ ತೀರ್ಮಾನಗಳು ತಗೊಳ್ಳೇಬೇಕಾಗ್ತದೆ. ಗೆಲುವೇ ಮಾನದಂಡ. ಇವತ್ತು ಎಲ್ರಿಗೂ ಕೂಡ
ಗೆಲುವೇ ಮಾನದಂಡ ಆಗಿರೋದ್ರಿಂದ ಆ ರೀತಿಯಲ್ಲಿ ಪಕ್ಷಗಳು ಆಲೋಚನೆ ಮಾಡಿ ತೀರ್ಮಾನಗಳು ತಗೋತಾರೆ. ಸರ್, ಹೊರಟ್ಟಿ ಅವರು ರಾಜೀನಾಮೆ ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ನೆನ್ನೆ ಒತ್ತಡ ಹಾಕಿದ್ದಾರೆ, ಅವ್ರ ಮನೆಗೆ ಕರೆಸ್ಕೊಂಡಿದ್ದಾರೆ ಹೊರಟ್ಟಿ ಅವ್ರನ್ನ. ರಾಜೀನಾಮೆ ಕೊಡ್ತೀನಿ, 14ನೇ ತಾರೀಕು ಕೊಡ್ತೀನಿ ಅಂಥ ಹಿರಿಯ ಮುತ್ಸದಿಗೆ ಇಂಥ ಪರಿಸ್ಥಿತಿ ಬರಬಾರ್ದು. ಯಾಕೆಂದರೆ 9 ಸಲ ಅವರು ವಿಧಾನ ಪರಿಷತ್ ಸದಸ್ಯರಾಗಿ, ಇವತ್ತು 8 ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿ ಅವರು ಒಳ್ಳೆ ರೀತಿಯಲ್ಲಿ ಕ್ಷೇತ್ರವನ್ನು ಬೆಳೆಸ್ಕೊಂಡು ಹೋಗಿ ಮತ್ತು ಎಲ್ಲ ಪಕ್ಷದಲ್ಲೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಇದು ವಾತಾವರಣವನ್ನು ಸೃಷ್ಟಿ ಮಾಡ್ಕೊಂಡಿದ್ದಂಥವ್ರು ಹೊರಟ್ಟಿಯವರು. ಖಂಡಿತ ಅಂಥ ಹಿರಿಯ ಮುತ್ಸದಿಗೆ ಈ ಥರ ಪರಿಸ್ಥಿತಿ ಬರಬಾರ್ದಿತ್ತು ಅಂತಕ್ಕಂಥದ್ದು ನನ್ನ ಒಂದು ವಾದ. ಅಂದರೆ ನಿಮಗೆ JDS ಅಂದರೆ ಅವರು ರಾಜೀನಾಮೆ ಕೊಡಬಾರ್ದು ಅಂತ ಹೇಳ್ತೀರಾ? ಇಲ್ಲ, ನಮ್ಮ ನಿಲ್ಬ, ಏಕೆಂದರೆ ಅವ್ರ ಪಕ್ಷದ ತೀರ್ಮಾನ ಇರ್ತದೆ. ಬಟ್ ಅಂಥ ಹಿರಿಯವ್ರಿಗೆ ಯಾವ ಥರ ಗೌರವಿಸಬೇಕು ಅದನ್ನು ಮಾಡಿದ್ರೆ ಸಮಾಜ ನೋಡ್ತಾ ಇರುತ್ತೆ ಅಂತ ನನ್ನ ಭಾವನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.